ನೀವು ಟೊಬ್ಯಾಕೊ, ಗುಟ್ಕಾ ಅಥವಾ ಖೈನಿ ಬಳಸ್ತೀರಾ? ಹಾಗಿದ್ರೆ ಈ ವಿಡಿಯೋ ಕೊನೆಯವರೆಗೂ ನೋಡಿ. ಯಾಕಂದ್ರೆ ಟೊಬ್ಯಾಕೊನಿಂದ ಆಗುವ ಹಾನಿಯನ್ನು ಸಂಪೂರ್ಣವಾಗಿ ತಡೆಯಲು ಸಾಧ್ಯವಿಲ್ಲ. ಆದರೆ ಕೆಲವು ಸರಳ ಅಭ್ಯಾಸಗಳಿಂದ ಅದರ ಪರಿಣಾಮವನ್ನು ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡಲು ಸಹಾಯ ಮಾಡಬಹುದು. ನಮಸ್ಕಾರ ಸ್ನೇಹಿತರೆ. ಟೊಬ್ಯಾಕೊ ಸೇವಿಸುವುದರಿಂದ ಬಾಯಿ ಕ್ಯಾನ್ಸರ್, ಹಲ್ಲಿನ ಸಮಸ್ಯೆಗಳು, ಹೃದಯದ ಕಾಯಿಲೆಗಳು ಮತ್ತು ಹಲವು ಗಂಭೀರ ಆರೋಗ್ಯ ಸಮಸ್ಯೆಗಳ ಅಪಾಯ ಹೆಚ್ಚುತ್ತದೆ. 1. ಟೊಬ್ಯಾಕೊ ಬಿಟ್ರೆ ಮಾತ್ರ ನಿಜವಾದ ರಕ್ಷಣೆ. ಯಾವುದೇ ಮನೆಮದ್ದು ಅಥವಾ ಫುಡ್ ಟೊಬ್ಯಾಕೊನ ಹಾನಿಯನ್ನು ಸಂಪೂರ್ಣವಾಗಿ ತೆಗೆದುಹಾಕುವುದಿಲ್ಲ. 2. ಹೆಚ್ಚು ನೀರು ಕುಡಿಯಿರಿ. ದೇಹ ಹೈಡ್ರೇಟೆಡ್ ಆಗಿದ್ದರೆ ಆರೋಗ್ಯಕ್ಕೆ ಒಳ್ಳೆಯದು. 3. ವಿಟಮಿನ್ ಸಿ ಇರುವ ಹಣ್ಣುಗಳನ್ನು ತಿನ್ನಿ. ಆರೆಂಜ್, ಲೆಮನ್, ಆಮ್ಲ, ಗುವಾ ಮುಂತಾದ ಹಣ್ಣುಗಳು ದೇಹಕ್ಕೆ ಅಗತ್ಯವಾದ ವಿಟಮಿನ್ ಸಿ ಕೊಡುತ್ತವೆ. 4. ಗ್ರೀನ್ ವೆಜಿಟೇಬಲ್ಸ್ ಮತ್ತು ಫ್ರೂಟ್ಸ್ ಹೆಚ್ಚಾಗಿ ಸೇವಿಸಿ. ಇವು ದೇಹಕ್ಕೆ ಅಗತ್ಯವಾದ ವಿಟಮಿನ್ಸ್, ಮಿನರಲ್ಸ್ ಮತ್ತು ಫೈಬರ್ ನೀಡುತ್ತವೆ. 5. ಪ್ರತಿದಿನ ಬ್ರಷ್ ಮಾಡಿ ಮತ್ತು ಮೌತ್ ಕ್ಲೀನ್ ಇಟ್ಟುಕೊಳ್ಳಿ. ಯಾವುದೇ ಗಾಯ ಕಂಡರೆ ತಕ್ಷಣ ಡೆಂಟಿಸ್ಟ್ ಅಥವಾ ಡಾಕ್ಟರನ್ನು ಸಂಪರ್ಕಿಸಿ. 6. ಆಲ್ಕೋಹಾಲ್ ಮತ್ತು ಸ್ಮೋಕಿಂಗ್ ಒಂದೇ ಸಮಯದಲ್ಲಿ ಬೇಡ. 7. ನಿಯಮಿತ ಹೆಲ್ತ್ ಚೆಕಪ್ ಮಾಡಿಸಿಕೊಳ್ಳಿ. ಕೊನೆಯ ಮಾತು: ಟೊಬ್ಯಾಕೊನ ಹಾನಿಯನ್ನು ಸಂಪೂರ್ಣವಾಗಿ ಕಡಿಮೆ ಮಾಡುವ ಯಾವುದೇ ಮ್ಯಾಜಿಕ್ ಫುಡ್ ಇಲ್ಲ. ಅದರ ಪರಿಣಾಮವನ್ನು ಕಡಿಮೆ ಮಾಡುವ ಅತ್ಯುತ್ತಮ ಮಾರ್ಗ ಎಂದರೆ ಟೊಬ್ಯಾಕೊವನ್ನು ಸಂಪೂರ್ಣವಾಗಿ ಬಿಡುವುದು. ಈ ಮಾಹಿತಿ ಉಪಯುಕ್ತ ಅನಿಸಿದರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.